ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋರ್ಡ್ ಟ್ಯುಟೋರಿಯಲ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ನೀವೆಲ್ಲರೂ ಕೂಡ ರೆಗ್ಯುಲರ್ ಆಗಿ ನನ್ನ ಚಾನಲ್ನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಯಾರೆಲ್ಲ ಸೆಮಿ ಪ್ರೊಫೆಷನಲ್ ಕೀಬೋರ್ಡ್ಗಳನ್ನ ತೊಗೊಳ್ಬೇಕು ಅಂದ್ಕೊಂಡಿದ್ರು, ಅಂದರೆ 20,000 ರಿಂದ 25,000 ಮೇಲ್ಗಡೆ ಬಜೆಟ್ನ ಕೀಬೋರ್ಡ್ಗಳು ಯಾರೆಲ್ಲ ತೊಗೊಳ್ಬೇಕು ಅಂದ್ಕೊಂಡಿದ್ರು ಅವ್ರಿಗೆ ಯೂಸ್ ಆಗಲಿ ಅಂತ ಯಾವೆಲ್ಲ ಆಪ್ಷನ್ಸುಗಳು, ಯಾವೆಲ್ಲ ಕೀಬೋರ್ಡ್ಗಳು ಸಿಗ್ತವೆ ಅನ್ನೋದು ನಾನು ರಿಸರ್ಚ್ ಮಾಡಿ ಕೆಲವು ಉತ್ತಮವಾದ ಕೀಬೋರ್ಡ್ಗಳನ್ನ ಅದರ ಮಾಹಿತಿಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬಜೆಟ್ ಕೀಬೋರ್ಡ್ಗಳ ಬಗ್ಗೆ ಹೇಳಿದ್ದೆ. ಅಂದರೆ ಪ್ರಾರಂಭಿಕರಿಗೆ, ಇವತ್ತಿಗೆ ತಾನೇ ಕೀಬೋರ್ಡ್ನ ಪ್ರಾರಂಭ ಮಾಡೋರು, ಬಿಗಿನ್ ಮಾಡಿ ಕಲಿಬೇಕು ಅನ್ನೋರಿಗೆ ಯಾವೆಲ್ಲ ಬಜೆಟ್ ಕೀಬೋರ್ಡ್ಗಳಿರ್ತವೆ ಅನ್ನೋದು, 7,500ರಿಂದ ಮತ್ತು 23,000ವರೆಗೂ ಯಾವೆಲ್ಲ ಕೀಬೋರ್ಡ್ ಬರುತ್ತೆ ಅನ್ನೋದು ನಾನು ಹೇಳಿದ್ದೆ. ಮತ್ತು ಅನೇಕರು ನನ್ನನ್ನು ಕೇಳಿದರು, ಸರ್ ನಮ್ಮದು 25,000 ಬಜೆಟು, ಒಂದೇ ಟೈಮ್ ನಾವು ತೊಗೊಳ್ಬೇಕು ಅಂದ್ಕೊಂಡಿದ್ದೀವಿ, ನಾವು ಪ್ರೋಗ್ರಾಮ್ಸ್ಗಳೆಲ್ಲ ಮಾಡ್ತೀವಿ, ನಮಗೆ ಯಾವ ಕೀಬೋರ್ಡು ಅಂತಲೂ ತುಂಬ ಜನ ಕೇಳಿದರು. ಆ್ಯಂಡ್ ಅದೇ ಥರ ತುಂಬ ಜನ ನನಗೆ i455 ಬಗ್ಗೆನೂ ಕೇಳಿದರು. i455 ಬಗ್ಗೆ ಹೇಳಿ ಸರ್, ಅದ್ರ ಫೀಚರ್ಸ್ ಹೇಳಿ ಅಂತ. ಸೊ ಆದ್ದರಿಂದ i455ನ ಕೀಬೋರ್ಡ್ ಕೂಡ ಈ ಕ್ಯಾಟಗರಿನಲ್ಲಿ, ಅಂದರೆ ಸೆಮಿ ಪ್ರೊಫೆಷನಲ್ ಕೀಬೋರ್ಡ್ ಕ್ಯಾಟಗರಿನಲ್ಲಿ ಬರುತ್ತೆ. ಅದು ಲಾಸ್ಟಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ಪ್ರಾರಂಭದಿಂದ ಅಂತ್ಯದವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಇನ್ಫಾರ್ಮೇಷನ್ ಇದೆ. ಯಾರೆಲ್ಲ ಕೀಬೋರ್ಡ್ಗಳನ್ನ ತೊಗೊಳ್ಬೇಕು ಅಂದ್ಕೊಂಡಿದ್ರು, 25,000 ಮೇಲ್ಗಡೆ, 25,000, 20ರಿಂದ 25 ಮತ್ತು ಮೇಲೆ ಅಷ್ಟು ಬಜೆಟಲ್ಲಿ ಯಾರೆಲ್ಲ ಕೀಬೋರ್ಡ್ಗಳು ತೊಗೊಳ್ಬೇಕು ಅಂದ್ಕೊಂಡಿದ್ರು, ಮತ್ತು ಆಲ್ರೆಡಿ ಇರೋ ಚಿಕ್ಕ ಕೀಬೋರ್ಡ್ನ ಅಪ್ಡೇಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ರು, ನಿಮ್ಮೆಲ್ಲರಿಗೂ ತುಂಬ ಉತ್ತಮವಾದ ವಿಡಿಯೋ ಇದು. ಸೊ ಇನ್ಯಾಕೆ ತಡ, ನಾವು ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ. ಸೊ ಸೆಮಿ ಪ್ರೊಫೆಷನಲ್ ಕೀಬೋರ್ಡ್ಸಲ್ಲಿ ಅಂದರೆ 20,000 ಮೇಲ್ಗಡೆ, ಅದರಲ್ಲಿ ಯಮಹಾ ಬ್ರ್ಯಾಂಡ್, ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಯಮಹಾ ಬಿಟ್ಟು ನಾನು ಬೇರೆ ಯಾವ ಮಾಡಲ್ಲೂ ಸಜೆಷನ್ ಮಾಡಲ್ಲ. ಯಾಕಂದರೆ ಯಮಹಾ ಇಸ್ ಅ ವೆರಿ ಬೆಸ್ಟ್. ಕಲ್ತ್ಕೊಳ್ಳೋರಿಗೆ, ಇಲ್ಲ ಆಲ್ರೆಡಿ ಕಲಿತು ಪ್ಲೇ ಮಾಡಬೇಕು ಅಂದ್ಕೊಳ್ಳೋರಿಗೆ, ಫ್ಯೂಚರ್ಸ್ನ ಕಲಿಬೇಕು ಅಂದ್ಕೊಳ್ಳೋ, ಒಳ್ಳೆ ಸೌಂಡ್ ಕ್ವಾಲಿಟಿ ಬೇಕು ಅನ್ನೋರು ಎಲ್ಲರಿಗೂ ಕೂಡ ಟ್ರಸ್ಟ್ ವರ್ತಿನೆಸ್, ಬ್ರ್ಯಾಂಡ್ ವ್ಯಾಲ್ಯೂಗೆ ಯಮಹಾನೇ ಸಾಟಿ. ಯಮಹಾ ಬಿಟ್ಟು ಬೇರೆ ಇನ್ಯಾವುದು ತೊಗೊಂಡ್ರು ಕೂಡ ಅದರಲ್ಲಿ ಕ್ವಾಲಿಟಿನೂ ಲೋಪನೋ, ಇಲ್ಲಾಂದರೆ ಕೆಲವು ಮತ್ತು ಮೇಂಟೆನೆನ್ಸ್ ದೋಷಗಳು, ಮತ್ತು ಆಪ್ರೇಷನ್, ಅಂದರೆ ಅದನ್ನು ಆಪ್ರೇಟ್ ಮಾಡೋ ವಿಚಾರದಲ್ಲಿ ತುಂಬ ಕಳವಳಗಳು, ಕನ್ಫ್ಯೂಷನ್ಸ್ ಇರುತ್ತೆ. ಆದರೆ ಯಮಹಾನೇ ಬೆಸ್ಟು. ಸೊ ಆದ್ದರಿಂದ ಯಮಹಾ ಬ್ರ್ಯಾಂಡಲ್ಲಿ ನಮಗೆ, ಅಂದರೆ ಯಾರೆಲ್ಲ ಪ್ರೊಫೆಷನಲ್ ಲೆವೆಲ್, ಸೆಮಿ ಪ್ರೊಫೆಷನಲ್ ಲೆವೆಲ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದರಲ್ಲೇ ಕಲ್ತ್ಕೊಂಡು ಪ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವೋ, ಆ ರೇಂಜ್ ಅವ್ರಿಗೆಲ್ಲ ಯೂಸ್ಫುಲ್ ಆಗೋ ಒಂದು, ಸೊ ಯಾರೆಲ್ಲ ಸೆಮಿ ಪ್ರೊಫೆಷನಲ್ ಲೆವೆಲಲ್ಲಿ ನಾವು ಕಲ್ತ್ಕೋಬೇಕು, ಒನ್ ಟೈಮೇ ನಾವು ಪರ್ಚೇಸ್ ಮಾಡ್ತೀವಿ, ಮತ್ತೆ ಪರ್ಚೇಸ್ ಮಾಡಲ್ಲ, ಬೆಸ್ಟ್ ಆಗಿರೋದು ಹೇಳಿ ಅಂತ ತುಂಬ ಜನ ಕೇಳಿದರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಇನ್ಯಾಕೆ ತಡ, ನಾವು ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಸೆಮಿ ಪ್ರೊಫೆಷನಲ್ ಕೀಬೋರ್ಡ್ಸ್ ಕ್ಯಾಟಗರಿನಲ್ಲಿ ನಾನು ತಂದಿರೋ ಮೊದಲನೇ ಕೀಬೋರ್ಡು, ಫಸ್ಟು ಯಮಹಾದವ್ರ ಯಮಹಾ PSR EW320. ಇದು ಯಮಹಾದವರು ಈ ವರ್ಷ ರಿಲೀಸ್ ಮಾಡಿರೋ ಹೊಸ ಕೀಬೋರ್ಡು. ಇದರ ಬಜೆಟು 23,000 ರೂಪಾಯಿ. ಸೊ ಯಾರೆಲ್ಲ 23,000ದಿಂದ 20ರಿಂದ 25,000 ಒಳಗಡೆ ಬಜೆಟ್ ಇರುತ್ತೋ ಅವರೆಲ್ಲರೂ ಕನ್ಸಿಡರ್ ಮಾಡಬೇಕಾಗಿರೋ ಕೀಬೋರ್ಡ್ ಇದು. 23,000 ಯಮಹಾ PSR E320. ಸೊ ಬೇರೆ ಕೀಬೋರ್ಡ್ಗಳಿಗೂ EW320ಗೂ ಏನು ವ್ಯತ್ಯಾಸ ಅಂತಂದರೆ, ನೋಡಿ, ಇದರಲ್ಲಿ 72 ಕೀಸ್ ಇರ್ತವೆ. ಆ್ಯಂಡ್ ಇದೊಂಥರ ಪಿಯಾನೋ ಥರ, ಇದರಲ್ಲಿ ಪಿಯಾನೋ ಕೀಸ್ ಥರ ಇರುತ್ತೆ. ಕೀಬೋರ್ಡ್ಗಳಲ್ಲಿ 61 ಇರ್ತವೆ, ಇದರಲ್ಲಿ 72 ಕೀಸ್ ಇದೆ. ಸೊ ಯಾರೆಲ್ಲರಿಗೂ ನೋಡಿ, ಕೆಲವರು ಪಿಯಾನೋ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಆದರೆ ಪೋರ್ಟಬಲ್ ಪಿಯಾನೋಗಳು ಕಾಸ್ಟ್ಲಿ. ಆದ್ದರಿಂದ ಕೀಬೋರ್ಡಲ್ಲೇ ಪಿಯಾನೋನ ನಾನು ಕಲಿಬೇಕು ಅನ್ನೋರಿದ್ದರೆ ಅವರೆಲ್ಲರಿಗೂ ಕೂಡ ಇದು ಬೆಸ್ಟ್ ಆಪ್ಷನ್ನು, ಯಮಹಾ PSR EW320. ಸೊ ಇದರಲ್ಲಿ ಫೀಚರ್ಸ್ ಏನಂದರೆ 72 ಕೀಸ್ ಇರ್ತವೆ. ಆ್ಯಂಡ್ ಇದರಲ್ಲಿ ಸೌಂಡ್ ಕ್ವಾಲಿಟಿ ಬಂದು ಸೇಮ್ ಪಿಯಾನೋ ಥರ ರಿಫೈನ್ಡ್ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೌಂಡ್ ಕ್ವಾಲಿಟಿ ಇದರಲ್ಲಿ. ಆ್ಯಂಡ್ ಇನ್ನೊಂದು ಫೀಚರ್ ಬಂದರೆ ಇದರಲ್ಲಿ ಆಟೋಮೆಟಿಕ್ ಕಾರ್ಡ್ಸ್ ಬರುತ್ತೆ. ಅಂದರೆ ನೀವು ಅಕಂಪ್ಲಿಮೆಂಟ್ ಪ್ರೆಸ್ ಮಾಡಿ ಯಾವುದಾದ್ರು ಸಾಂಗ್ ಪ್ಲೇ ಮಾಡುವಾಗ ನೆಕ್ಸ್ಟ್ ಕಾರ್ಡ್ ಯಾವ್ದು ಬರುತ್ತೆ ಅನ್ನೋದು ಅದರಲ್ಲೇ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಎ ಮೈನರ್ ನೀವು ಪ್ರೆಸ್ ಮಾಡಿದ್ರೆ ಎ ಮೈನರಲ್ಲಿ ನೆಕ್ಸ್ಟ್ ಕಾರ್ಡ್ ಯಾವುದು, F, G, D ಮೈನರ್, ಅದರಲ್ಲೇ ಬರುತ್ತೆ. ಅದನ್ನೇ ಆಟೋಮೆಟಿಕ್ ಕಾರ್ಡ್ ಫೀಚರ್ಸ್ ಅಂತೀವಿ. ಆ ಆಟೋಮೆಟಿಕ್ ಕಾರ್ಡ್ ಫೀಚರು ಈ ಯಮಹಾ PSR EW320ನಲ್ಲಿದೆ. ಆ್ಯಂಡ್ ಇದನ್ನು ಮತ್ತೆ ಆ್ಯಸ್ ಯೂಶ್ವಲ್ ಮಿಡಿ ಕಂಟ್ರೋಲರ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲಿ USB ಆಡಿಯೋ, ಅಂದರೆ USB ನೀವು ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿ ಬೇರೆ ಆಡಿಯೋಸ್ನ, ಬೇರೆ ಸ್ಟೈಲ್ಗಳನ್ನ ಇದರಲ್ಲಿ ಡೌನ್ಲೋಡ್ ಮಾಡಿ ಅದನ್ನು ಯೂಸ್ ಮಾಡ್ಕೊಂಡು ಪ್ಲೇ ಮಾಡ್ಬೋದು. ಮತ್ತು ಆಡಿಯೋ ಇಂಟರ್ಫೇಸ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಏನು, ನೀವು ಒಂದು ವೇಳೆ ಸೌಂಡ್ ಪ್ರೊಡಕ್ಷನ್ ಮಾಡಬೇಕು, ಇಲ್ಲ ಸೌಂಡು ರೆಕಾರ್ಡಿಂಗು, ಮಿಕ್ಸಿಂಗ್ ಎಲ್ಲ ಪರ್ಪಸ್ ಮಾಡ್ತಿರಲ್ಲ,
ಇದರಲ್ಲಿರೋ ನೀವು ಡಿಫ್ರೆಂಟ್ ಕೀಸ್ನ ಅಂದರೆ ಪಿಯಾನೋ, ಗಿಟಾರು ಮತ್ತು ಡ್ರಮ್ಸ್ನೆಲ್ಲ ಸೆಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಒಂದು ಆಡಿಯೋ ಔಟ್ಪುಟ್ಟಾಗಿ ನೀವು ಪ್ರೊಡ್ಯೂಸ್ ಮಾಡ್ಬೋದು. ಆ ಫೀಚರು ಇದರಲ್ಲಿದೆ. ಸೊ ಇಷ್ಟೆಲ್ಲ ಫೀಚರ್ಸ್ ಇದೆ ಇದರಲ್ಲಿ. ಇದು ಏನಂದರೆ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ, ಇದು ಒಂದು ಪಿಯಾನೋಗೆ ಆಲ್ಟರ್ನೇಟಿವ್. ಕೀಬೋರ್ಡಲ್ಲೇ ಪಿಯಾನೋ ಫೀಚರ್ಸ್ ಬೇಕನ್ನೋರು ಈ ಯಮಹಾ PSR EW320ನ ನೀವು ತೊಗೊಳ್ಬೋದು. ಈ ಕ್ಯಾಟಗರಿನಲ್ಲೇ ಬರೋ ನೆಕ್ಸ್ಟ್ ಕೀಬೋರ್ಡ್ನ ನೋಡೋಣ. ಸೊ ನೆಕ್ಸ್ಟ್ ಕೀಬೋರ್ಡ್ ಬಂದು ಯಮಹಾ PSR E473. ಈ ಕೀಬೋರ್ಡ್ ಬಂದು ಬೆಲೆ 23,490 ರೂಪಾಯಿ, ಅಂದರೆ 24,000 ರೂಪಾಯಿ. ಯಾರೆಲ್ಲರಿಗೂ 20,000 to 25,000 ಬಜೆಟಲ್ಲಿ ಸೆಮಿ ಪ್ರೊಫೆಷನಲ್ ಕೀಬೋರ್ಡ್ ನೋಡ್ತಾ ಇದ್ರು, ಇದೊಂದು ಸೆಮಿ ಪ್ರೊಫೆಷನಲ್ ಕೀಬೋರ್ಡ್. ಸೊ ಇದು ನೋಡೋಕ್ಕೂ ಕೂಡ ನೋಡಿ ತುಂಬ ಆಕರ್ಷಣವಾಗಿದೆ ಇದರ ಲುಕ್ಕು, ಮತ್ತು ತುಂಬ ದೊಡ್ಡ ಕೀಬೋರ್ಡ್, ಪ್ರೊಫೆಷನಲ್ ಕೀಬೋರ್ಡ್ ಥರನೇ ಇದರ ಲೇಔಟ್ ಎಲ್ಲ ಇದೆ. ಸೊ ಅದಕ್ಕೆ ಇದು ಸೆಮಿ ಪ್ರೊಫೆಷನಲ್ ಕೀಬೋರ್ಡ್ ಅಂತಾರೆ ಇದನ್ನು. ಸೊ ಇದರ ಬೆಲೆ 23,490 ರೂಪಾಯಿ. ನೋಡಿ, ಇದು ಬೆಸ್ಟ್ ಆಲ್ಟರ್ನೇಟಿವ್, i455ಗೆ ಆಲ್ಟರ್ನೇಟಿವ್. ಕೆಲವ್ರು ಹೇಳ್ತಾರಲ್ಲ, ನನಗೆ ಇಂಡಿಯನ್ ಟೂನ್ಸ್ ಎಲ್ಲ ಬೇಡ ಸರ್, ನನಗೆ ಆ್ಯಕ್ಚುಲಿ ಪ್ಯೂರ್ ವೆಸ್ಟರ್ನ್ ಕೀಬೋರ್ಡೇ ಇರಬೇಕು, ಇಂಡಿಯನ್ ಏನೂ ಅವಶ್ಯಕತೆ ಇಲ್ಲ ಅನ್ನೋರಿಗೆ ಆ ಪ್ರೈಸ್ ರೇಂಜಲ್ಲಿ ಇದೆ ಆಲ್ಟರ್ನೇಟಿವ್. ಈಗ ಇದರಲ್ಲಿ ಫೀಚರ್ಸ್ ಏನು ಅನ್ನೋದು ನಾವು ನೋಡೋಣ. ಇದರಲ್ಲಿ ತುಂಬಾ ಫೀಚರ್ಸ್ ಇದ್ದಾವೆ, ಯಾಕಂದರೆ ಇದು ಸೆಮಿ ಪ್ರೊಫೆಷನಲ್ ಆಗಿರೋದ್ರಿಂದ. ಅದರಲ್ಲಿ ಕ್ವಿಕ್ಕಾಗಿ ಹೇಳ್ತೀನಿ ಇದರ ಫೀಚರ್ಸ್ ಏನಂತ. ಇದರಲ್ಲಿ 61 ಕೀಸು ಟಚ್ ರೆಸ್ಪಾನ್ಸ್ ಕೀಸ್ ಇರ್ತವೆ. ಆ್ಯಂಡ್ ಇದರಲ್ಲಿ ಪ್ರೋ ಲೆವೆಲ್ ಸೌಂಡ್ ಕ್ವಾಲಿಟಿ ವಿತ್ ರಿಯಲಿಸ್ಟಿಕ್ ಇನ್ಸ್ಟ್ರೂಮೆಂಟಲ್ ವಾಯ್ಸ್ ಅನ್ನೋದೊಂದು ಫೀಚರ್ ಇದೆ. ಅಂದರೆ ಏನಂದರೆ ಇದರಲ್ಲಿ ಇವಾಗ ನೋಡಿ, ಸಪೋಸ್ ನೀವು ಗಿಟಾರ್ ಇಲ್ಲ ನೀವು ಬೇರೆ ಏನಾದರೂ ಸ್ಟ್ರಿಂಗ್ಸು, ಇಲ್ಲಾಂದರೆ ಎಲೆಕ್ಟ್ರಿಕ್ ಗಿಟಾರು, ಮತ್ತು ಬೇರೆ ಫ್ಲೂಟು, ಮತ್ತು ಸ್ಯಾಕ್ಸಫೋನು, ವೈಲನ್ನು, ಆ ಥರ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡು ಈ ಕೀಬೋರ್ಡಲ್ಲಿ ನೀವು ಪ್ಲೇ ಮಾಡಬೇಕಂದ್ರೆ ಸೇಮ್ ಟು ಸೇಮ್ ಗಿಟಾರಲ್ಲಿ ಪ್ಲೇ ಮಾಡಿದ್ರೆ ಯಾವ ಸೌಂಡ್ ಬರುತ್ತೋ ಅದೇ ಥರ ರಿಯಲಿಸ್ಟಿಕ್ ಸೌಂಡು ಇದರಲ್ಲಿ ಬರುತ್ತೆ. ಅದೇ ಇದ್ರ ಸ್ಪೆಷಾಲಿಟಿ. ಇದರ ರಿಯಲಿಸ್ಟಿಕ್ ಇನ್ಸ್ಟ್ರೂಮೆಂಟಲ್ ವಾಯ್ಸ್ ಅಂದರೆ ಗಿಟಾರ್ನ ನೀವು ಕೀಬೋರ್ಡಲ್ಲಿ ಪ್ಲೇ ಮಾಡ್ತಾಯಿದ್ರೆ ಸೇಮ್ ಟು ಸೇಮ್ ಗಿಟಾರ್ ಥರನೇ ಕೇಳಿಸುತ್ತೆ. ವೈಲನ್ನ ಪ್ಲೇ ಮಾಡ್ತಾಯಿದ್ರೆ ವೈಲನ್ ಸೌಂಡೇ ಬರುತ್ತೆ. ಸೇಮ್ ಟು, ಅಂದರೆ ಬೇರೆ ಕೀಬೋರ್ಡಲ್ಲಿ ಬರುತ್ತೆ, ಬಟ್ ಇದರಲ್ಲಿ ಆ ಕ್ವಾಲಿಟಿ ಅನ್ನೋದು ಇನ್ನೂ ರಿಯಲಿಸ್ಟಿಕ್ ಆಗಿರುತ್ತೆ. ಇದೇ ಅದರ ಮೇನ್ ಫೀಚರ್. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಫೀಚರ್ ಏನಂದರೆ, ಇದರಲ್ಲಿ ಮೈಕನ್ನ ನೀವು ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು. ತುಂಬ ಇಂಪಾರ್ಟೆಂಟ್ ಒಳ್ಳೆ ಫೀಚರ್ ಏನಂದರೆ, ಮೈಕನ್ನ ಕನೆಕ್ಟ್ ಮಾಡಿಕೊಂಡು ಆಮೇಲೆ ನೀವು ಆಡೋ ಹಾಡಿಗೆ ಆ ವಾಯ್ಸ್ಗೆ ಸೌಂಡು ವೋಕಲ್ ಎಫೆಕ್ಟ್ಗಳನ್ನ ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು. ಅದೇ ಒಂದು ಒಳ್ಳೆ ಫೀಚರ್ ಅಲ್ವಾ. ನೋಡಿ, ಯಾರೋ ತುಂಬ ಜನ ನಮ್ಮಲ್ಲಿ ನೀವು ಕಲಿಯೋರು ಎಲ್ಲರೂ ಕೂಡ ಕೀಬೋರ್ಡ್ ಜೊತೆಗೆ ವೋಕಲ್ಸ್ನೂ ಅಭ್ಯಾಸ ಮಾಡ್ತಾ ಇರ್ತಾರೆ. ಅಂದರೆ ವರ್ಷಿಪ್ ಲೀಡ್ ಮಾಡೋರು ಆಡ್ತಾ ಸೌಂಡ್ ಒಂದು ಸಿಸ್ಟಮು ಬೇಕಾಗಿಲ್ಲ ಇದಕ್ಕೆ. ಏನಂದರೆ ಇದಕ್ಕೆ ಮೈಕ್ನ ಕನೆಕ್ಟ್ ಮಾಡ್ಬೋದು. ಕೀಬೋರ್ಡ್ ಬರೋ ಕಾರ್ಡ್ಸ್ ಜೊತೆಗೇ ನೀವು ಅಕಂಪ್ನಿಮೆಂಟ್ ಆನ್ ಮಾಡಿಕೊಂಡು ಮೈಕಲ್ಲಿ ಆಡ್ತಾ ಇದರಲ್ಲಿ ಪ್ಲೇ ಮಾಡ್ಬೋದು. ನೀವು ಆಡಿರೋ ಹಾಡಿಗೆ ವಾಯ್ಸ್ ಇರ್ತದಲ್ಲ, ಆ ವೋಕಲ್ಗೆ ಎಫೆಕ್ಟ್ನೂ ಕೂಡ ಆ್ಯಡ್ ಮಾಡ್ಬೋದು. ಪಿಚ್ಚನ್ನು ಅದಕ್ಕೆ ತಕ್ಕಾಗೆ ನೀವು ಕೂಡ ಕಂಟ್ರೋಲ್ ಕೂಡ ಮಾಡ್ಕೋಬೋದು. ಅದೇ ಇದರ ಒಂದು ಉತ್ತಮವಾದ ಫೀಚರ್. ಸೊ ಅದರಿಂದ ಯಾರೆಲ್ಲರೂ ವೋಕಲ್ಸು ಪ್ಲಸ್ ಕೀಬೋರ್ಡ್ ಎರಡೂ ಕಲಿಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಒಳ್ಳೆ ಆಪ್ಷನ್ ಇದು. ನೆಕ್ಸ್ಟು ಇನ್ನೊಂದು ಫೀಚರ್ ಏನಂದರೆ 2 ಚಾನಲ್ ಆಡಿಯೋ ಔಟ್ಪುಟ್ ಬರುತ್ತೆ. ಅಂದರೆ 2 ಚಾನಲ್ ಆಡಿಯೋ ಔಟ್ಪುಟ್ ಏನಂದರೆ, ನೀವು ಸಪೋಸ್ ಇದು ಯಾವ್ದಾದ್ರು ಪ್ರೋಗ್ರಾಮಲ್ಲಿ ಪ್ಲೇ ಮಾಡ್ತಾಯಿದ್ದೀರಾ, ಇಲ್ಲಾಂದರೆ ವರ್ಷಿಪ್ ಲೀಡ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ. ಒಂದು ಚಾನಲ್ ಅಂದರೆ ಒಂದು ನೀವು ಒಂದು ವೇಳೆ ಹೆಡ್ಫೋನ್ ಕನೆಕ್ಟ್ ಮಾಡಿಕೊಂಡ್ರು, ಇಲ್ಲಾಂದರೆ ಕೀಬೋರ್ಡಲ್ಲೇ ನೀವು ಇವಾಗ PS ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ. ಈ ಒಂದು ಕೀಬೋರ್ಡ್ನ ಸೌಂಡ್ ಸಿಸ್ಟಮ್ ಕನೆಕ್ಟ್ ಮಾಡಿಕೊಂಡ್ರೆ ಒಂದು ವಾಲ್ಯೂಮು ಸೌಂಡ್ ಸಿಸ್ಟಮ್ ಕೇಳಿಸುತ್ತೆ, ಇನ್ನೊಂದು ಕಡೆ ವಾಲ್ಯೂಮು ನಿಮಗೆ ಕೇಳಿಸುತ್ತೆ. ಅಂದರೆ ನೀವು ಕೀಬೋರ್ಡ್ ಸ್ಪೀಕರಲ್ಲಾದರೂ ಕೇಳ್ಬೋದು, ಇಲ್ಲ ಹೆಡ್ಫೋನಲ್ಲಿ ಹಾಕೊಂಡಾದರೂ ಕೇಳ್ಬೋದು. ಸೊ ಆ ಥರ ಡ್ಯುಯಲ್ ಚಾನಲ್ ಅಂದರೆ 2 ಚಾನಲ್ ಆಡಿಯೋ ಔಟ್ಪುಟ್ ಇದರಲ್ಲಿದೆ. ಸೊ ನಿಮಗೆ PS ಸಿಸ್ಟಮ್ಗೆ ಮಿಕ್ಸರ್ಗೆಲ್ಲ ಕನೆಕ್ಟ್ ಮಾಡಿಕೊಂಡಾಗ ಸೌಂಡು ಅದರಲ್ಲೊಂದು ಹೋಗುತ್ತೆ, ನಿಮಗೊಂದು ಸಪ್ರೇಟ್ ಸೌಂಡ್ ಕೇಳಿಸುತ್ತೆ. ಅದೊಂದು ಒಳ್ಳೆ ಫೀಚರ್ ಇದರಲ್ಲಿ. ಸೊ ನೆಕ್ಸ್ಟು ಪಿಚ್ ಬ್ಲೆಂಡು ವಿತ್ ಸಸ್ಟೈನ್ ಕಂಟ್ರೋಲ್ ನಾಬ್ ಇರುತ್ತೆ. ಪಿಚ್ ಬ್ಲೆಂಡ್ ಅಂದರೆ ಈ ಲಾಸ್ಟಲ್ಲಿ ನಿಮಗೆ ಒಂದು ನಾಬ್ ಇರುತ್ತೆ. ಅದನ್ನು ಕೆಲವು ಗಿಟಾರು ಇವೆಲ್ಲ ಪ್ಲೇ ಮಾಡುವಾಗ, ಕೆಲವು ಪಿಯಾನೋ ಸೌಂಡ್ಗಳನ್ನ ಪ್ಲೇ ಮಾಡುವಾಗ ಕೆಲವು ಎಫೆಕ್ಟ್ ಬರುತ್ತೆ, ಜಾಸ್ತಿ ಹೊತ್ತು ಹಂಗೆ ಸೌಂಡ್ ಬರೋ ಥರ, ಮತ್ತು ಅದು ಕಟ್ಟಾಗಿ ಬರೋ ಥರ. ಸೊ ಆ ಪಿಚ್ ಬ್ಲೆಂಡ್ ಮತ್ತು ಸಸ್ಟೈನ್ನ ಇಂಕ್ರೀಸ್ ಎಷ್ಟು ಬೇಕೋ ಅಷ್ಟು ಸಸ್ಟೈನ್ನ ನೀವು ಇಂಕ್ರೀಸ್ ಮಾಡ್ಕೋಬೋದು. ಸಸ್ಟೈನ್ ಅಂದರೆ ಹೋದ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಲ್ವ, ಎಕೋ ಬರೋಂಥದ್ದು. ಕೀನ ಒಂದು ಸರಿ ಪ್ರೆಸ್ ಮಾಡಿದ್ರೆ ನಮಗೆ ಎಕೋ ಬರುತ್ತೆ. ಆ ಎಕೋ ಎಷ್ಟು ಬೇಕು ಅನ್ನೋದು ಕೂಡ ಇದರಲ್ಲಿ ಒಂದು ನಾಬ್ ಇರುತ್ತೆ ಮೇಲ್ಗಡೆ. ಆ 2 ನಾಬ್ ಮೂಲಕ ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಅದೊಂದು. ನೆಕ್ಸ್ಟು ಇದರಲ್ಲಿ ಮಿಡಿ ಕಂಟ್ರೋಲರ್ ಆಗಿ ಕೂಡ ಈ ಕೀಬೋರ್ಡ್ನ ಯೂಸ್ ಮಾಡ್ಬೋದು. ಅಂದರೆ ನೀವು ಈ ಕೀಬೋರ್ಡ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡು, ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಕೊಂಡು ಇದರಲ್ಲಿ ವಾಯ್ಸ್ಗಳನ್ನ, ಮ್ಯೂಸಿಕ್ಗಳನ್ನ ಜನ್ರೇಟ್ ಮಾಡಿ ಅದಕ್ಕೆ ನೀವು ವೋಕಲ್ನ ಸೇರಿಸಿ ಒಂದು ಪೀಸಸ್ ಆಗಿ ಇದನ್ನ ನೀವು ಪ್ರೊಡ್ಯೂಸ್ ಮಾಡ್ಬೋದು. ಮತ್ತು USB ಆಡಿಯೋ ಕನೆಕ್ಟಿಂಗ್ ಇದೆ. ಅಂದರೆ ಅದರಲ್ಲಿ USB ಪೆನ್ ಡ್ರೈವ್ ಹಾಕಿ ಬೇರೆ ಬೇರೆ ಸೌಂಡ್ಗಳನ್ನ, ಸ್ಟೈಲ್ಗಳನ್ನ ನೀವು ಇದಕ್ಕೆ ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ ಇಟ್ಕೋಬೋದು. ಅದನ್ನು ಮ್ಯೂಸಿಕ್ಕಲ್ಲಿ ನೀವು ಪ್ಲೇ ಮಾಡುವಾಗ ಅದನ್ನು ಉಪಯೋಗಿಸ್ಕೋಬೋದು.
ಆಮೇಲೆ ಮ್ಯೂಸಿಕಲ್ ಇಂಟರ್ಫೇಸ್, ಆಡಿಯೋ ಇಂಟರ್ಫೇಸ್ ಆಗಿ ಇದನ್ನು ಉಪಯೋಗಿಸ್ಬೋದು. ಅಂದರೆ ಕಂಪ್ಯೂಟರ್ಗೂ ಮತ್ತು ನಿಮ್ಮ ಕೀಬೋರ್ಡ್ಗೂ ಸಪ್ರೇಟು ಆಡಿಯೋ ಇಂಟರ್ಫೇಸ್ ಅವಶ್ಯಕತೆ ಇಲ್ಲ. ಅಂದರೆ ಆಡಿಯೋ ಇಂಟರ್ಫೇಸ್ ಅಂದರೆ ಸೌಂಡನ್ನ ಮಿಕ್ಸ್ ಮಾಡುತ್ತೆ. ವಾಯ್ಸ್ ಎಷ್ಟು ಹೋಗಬೇಕು, ಕೀ ಸೌಂಡ್ ಎಷ್ಟು ಹೋಗಬೇಕು, ಡ್ರಮ್ ಎಷ್ಟು ಹೋಗಬೇಕು, ಬೀಟ್ಸ್ ಎಷ್ಟು ಹೋಗಬೇಕು ಅನ್ನೋದು ನೀವು ಇದರಲ್ಲೇ ಇಂಟರ್ಫೇಸನ್ನು ಕನೆಕ್ಟ್ ಮಾಡ್ಕೋಬೋದು. ಒಂದು ಆ್ಯಪ್ ಇರುತ್ತೆ, ಯಮಹಾದವ್ರ ಆ್ಯಪು. ಆ ಆ್ಯಪನ್ನ ಫೋನಿಗೆ ಡೌನ್ಲೋಡ್ ಮಾಡಿಕೊಂಡು ಇಲ್ಲಾಂದರೆ ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಅದನ್ನು ಕನೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ಸೌಂಡ್ನ ಅಡ್ಜಸ್ಟ್ ಮಾಡ್ಕೋಬೋದು. ಅದೇ ಇದು ಆಡಿಯೋ ಇಂಟರ್ಫೇಸ್. ಈ ಫೀಚರು ಈ ಯಮಹಾ PSR E347 ಸೊ ಇಷ್ಟೆಲ್ಲ ಫೀಚರ್ಸ್ ಇದೆ ಈ ಕೀಬೋರ್ಡು. 25,000 ನಿಮ್ಮ ಬಜೆಟ್ ಆಗಿದ್ದರೆ ಇದು ತುಂಬ ಒಳ್ಳೆ ಆಲ್ಟರ್ನೇಟಿವ್ ಕೀಬೋರ್ಡ್. ಇದು ನಾನು ತುಂಬ ಸರಿ ಪ್ಲೇ ಮಾಡಿದ್ದೀನಿ, ನಮ್ಮ ಸ್ಟೂಡೆಂಟ್ಸ್ ಹತ್ರ, ತುಂಬ ಜನಗಳ ಹತ್ರ ಇದೆ. ತುಂಬ ಸೌಂಡ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ, ಆಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಸೆಮಿ ಪ್ರೊಫೆಷನಲ್ ಆಗಿ, ಅಂದರೆ ಯಾರಾದರೂ ಇವಾಗ ಸರ್ ನಾವು ಒಂದು ಕೀಬೋರ್ಡ್ ತೊಗೊಂಡು ಇನ್ನೊಂದು 10 ಇಯರ್ಸ್ ನಾವು ಚೇಂಜ್ ಮಾಡಲ್ಲ, ಆಮೇಲೆ ನಾವು ಕಲ್ತ್ಕೊಂಡಾಗ ದೊಡ್ಡ ಕೀಬೋರ್ಡು ಆಮೇಲೆ ನೋಡ್ತೀವಿ ಅನ್ನೋರಿಗೆ ಈ ಕೀಬೋರ್ಡು ಒಳ್ಳೆ ಆಯ್ಕೆ. ಸೊ ಇದು ನಿಮ್ಮ ಈಗ ನೆಕ್ಸ್ಟ್ ಕೀಬೋರ್ಡ್ಗೆ ಹೋಗೋಣ. ಅದು 24,999 ಅಂದರೆ 25,000 ಬಜೆಟ್ ಒಳಗಡೆ ಇನ್ನೊಂದು ಕೀಬೋರ್ಡ್ ಇದೆ. ಇದು ಕೂಡ ಯಮಹಾದವರು ಈ ವರ್ಷ ರಿಲೀಸ್ ಮಾಡಿರೋ ಕೀಬೋರ್ಡು. ಅದೇ ಯಮಹಾ PSR EZ310. EZ310 ನೋಡಿ, ಇದೆಷ್ಟು ಚೆನ್ನಾಗಿದೆ, ವೈಟ್ ಕಲರ್ ಆಗಿದೆ. ಇದರ ಸ್ಟೈಲು, ಇದರ ಡಿಸೈನೇ ನನಗೆ ತುಂಬ ಇಷ್ಟ ಆಯಿತು. ಏನು ಸರ್ ಇದಕ್ಕೂ ಬೇರೆ ಕೀಬೋರ್ಡ್ಗಳಿಗೂ ಏನು ವ್ಯತ್ಯಾಸ ಅಂದರೆ ನೋಡಿ, ಈ ಕೀಬೋರ್ಡು ಈ ಕೀಸ್ ಎಲ್ಲ ಲೈಟ್ನಿಂಗ್ ಕೀಸ್ಗಳು. ಅಂದರೆ ಕ್ಷಮಿಸಿ, ಇದರಲ್ಲಿ ನೀವು ಯಾವ ಕೀ ಪ್ರೆಸ್ ಮಾಡಿದ್ರೆ ಅಲ್ಲಿ ಲೈಟ್ ಬರುತ್ತೆ. ಇದೇನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಇದು ಗೈಡಿಂಗ್ ಲೈಟ್. ಅಂದರೆ ನೀವೇನಾದರೂ ಪ್ರಾಕ್ಟೀಸ್ ಮಾಡುವಾಗ ಯಾವ ಕೀನ ನೀವು ಪ್ರೆಸ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಲೈಟ್ ಮೂಲಕ ಒಂದು ರೆಡ್ ಕಲರ್ ಲೈಟ್ ಬರುತ್ತೆ. ಒಂದು ವೇಳೆ ಇನ್ನೊಂದು ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂದರೆ ನೀವೇನಾದರೂ ಕಾರ್ಡ್ಸು ಮತ್ತು RPGs ಕೆಲವು ಕಷ್ಟವಾದ ಪೀಸ್ಗಳು ಪ್ರಾಕ್ಟೀಸ್ ಮಾಡುವಾಗ ಯಾವುದಾದ್ರೂ ರಾಂಗ್ ಕೀ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಲೈಟ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ ನೀವು ಬೇರೆ ಒಂದು ಪೆನ್ ಡ್ರೈವ್ ಮೂಲಕ ಬೇರೆ ಹಾಡುಗಳನ್ನ ಕನೆಕ್ಟ್ ಮಾಡಿಕೊಂಡು ಹಾಡು ಪ್ರಾಕ್ಟೀಸ್ ಇದರಲ್ಲಿ ಮಾಡೋ ಟೈಮಲ್ಲಿ ಅದು ಕರೆಕ್ಟಾಗಿ ನೀವು ಪ್ರೆಸ್ ಮಾಡ್ತಾ ಇದ್ರೆ ಇಲ್ವೋ ಅನ್ನೋದು ಕೂಡ ಇದರಲ್ಲಿ ತೋರಿಸುತ್ತೆ. ಲೈಟ್ನಿಂಗ್ ಕೀಸ್ ಇದು ಇದರಲ್ಲಿರೋ ಮೊದಲನೇ ಫೀಚರ್. ಅದಾದಮೇಲೆ ಯಥಾವಿಧಿಯಾಗಿ ಇದರಲ್ಲಿ 61 ಕೀಸ್ ಇರ್ತವೆ, ಟಚ್ ರೆಸ್ಪಾನ್ಸ್ ಇರುತ್ತೆ. ಮತ್ತು ಸೌಂಡ್ ಕ್ವಾಲಿಟಿ ಇದೆ, ಯಾಕಂದರೆ ಇದು 25,000 ರೇಂಜ್ ಕೀಬೋರ್ಡ್ ಆಗಿರೋದ್ರಿಂದ ಇವೆಲ್ಲದರಲ್ಲೂ ಕೂಡ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. 1,00,000 ಕೀಬೋರ್ಡ್, ಒಂದು 80,000 90,000 ಕೀಬೋರ್ಡ್ಗಳು ಯಾವ ರೇಂಜಲ್ಲಿ ಸೌಂಡು ಬರುತ್ತೋ ಆ ಸೌಂಡ್ ಬರುತ್ತೆ ಇದರಲ್ಲಿ ಕೂಡ. ಸೊ ಪ್ರೋ ಲೆವೆಲ್ ಸೌಂಡ್ ಕ್ವಾಲಿಟಿ. ಮತ್ತು ಆಟೋ ಕಾರ್ಡ್ ಫಂಕ್ಷನ್ ಇದೆ ಇದರಲ್ಲಿ. ಆಟೋ ಕಾರ್ಡ್ ಫಂಕ್ಷನ್ ಅಂದರೆ ನೋಡಿ, ಸಿಂಪಲ್. ನೀವು ವರ್ಷಿಪ್ ಲೀಡ್ ಮಾಡ್ತಾ ಇರುವಾಗ, ಇಲ್ಲ ಅಂದರೆ ನೀವು ಯಾವುದಾದ್ರೂ ಪ್ರೋಗ್ರಾಮಲ್ಲಿ ಸಾಂಗ್ ಪ್ಲೇ ಮಾಡ್ತಾ ಇರುವಾಗ, ಇಲ್ಲ ಯಾವುದಾದ್ರೂ ಒಂದು ಪರ್ಫಾಮೆನ್ಸ್ ಮಾಡೋ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ, ಇಲ್ಲ ಪರ್ಫಾರ್ಮ್ ಮಾಡೋ ಟೈಮಲ್ಲಿ ಆಟೋ ಕಾರ್ಡ್ ಅಂತಂದರೆ ನೀವು ಲೆಫ್ಟ್ ಹ್ಯಾಂಡಲ್ಲಿ ಅಕಂಪ್ನಿಮೆಂಟ್ ಇಟ್ಕೊಂಡು ಕಾರ್ಡ್ಸ್ ಇಟ್ಕೊಳ್ತೀರಲ್ವ. ಸೊ ಲೆಫ್ಟ್ ಹ್ಯಾಂಡ್ ನೀವು ಒತ್ತೋ ಅವಶ್ಯಕತೆ ಇಲ್ಲ. ಎ ಮೈನರ್ ಕಾರ್ಡ್ಗೆ ನೀವು ಸೆಟ್ ಮಾಡಿಕೊಂಡ್ರೆ ಎ ಮೈನರಲ್ಲಿ ಯಾವ್ಯಾವ ಕಾರ್ಡ್ಗಳೆಲ್ಲ ಬರುತ್ತೋ ಅವೆಲ್ಲ ಕೂಡ ಆಟೋಮೆಟಿಕ್ಕಾಗಿ ಒಂದು ನಂತರ ಒಂದು ಬರ್ತಾ ಇರುತ್ತೆ. ಅದೇ ಆಟೋ ಕಾರ್ಡ್ ಫಂಕ್ಷನ್ ಅಂದರೆ. ಡಿ ಮೈನರು ಪ್ರೆಸ್ ಮಾಡಿದ್ರೆ ಅಂದ್ಕೊಳ್ಳಿ ಒಂದು ಸರಿ ಕೀನ. ಸೊ ನೆಕ್ಸ್ಟು ನೀವು ಲೆಫ್ಟ್ ಹ್ಯಾಂಡಲ್ಲಿ ಡಿ ಮೈನರ್ ಆದಮೇಲೆ ಯಾವುದು ಪ್ಲೇ ಮಾಡಬೇಕು ಅನ್ನೋ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಡಿ ಮೈನರ್ ಆದಮೇಲೆ ಎಫ್ ಮೇಜರು, ಎ ಶಾರ್ಪು, ಜಿ ಮೈನರು, ಆ ಥರ ಡಿ ಮೈನರ್ ಫ್ಯಾಮಿಲಿ ಕಾರ್ಡ್ಗಳೆಲ್ಲದು ಅದೇ ಆಟೋಮೆಟಿಕ್ಕಾಗಿ ಪ್ಲೇ ಮಾಡುತ್ತೆ. ಸೊ ನೀವು ಓನ್ಲಿ ರೈಟ್ ಹ್ಯಾಂಡನ್ನು ಕಾನ್ಸಂಟ್ರೇಟ್ ಮಾಡಿ ರೈಟ್ ಹ್ಯಾಂಡಲ್ಲಿ ಫಿಲ್ಲಿನ್ಸ್ ಎಲ್ಲ ಪ್ಲೇ ಮಾಡ್ತಾ ಸೊ ಆ ಆಟೋ ಕಾರ್ಡ್ ಫಂಕ್ಷನ್ನ ನೀವು ಎಂಜಾಯ್ ಮಾಡ್ಬೋದು. ಇದೆಲ್ಲ ಈ ಆಟೋ ಕಾರ್ಡ್ ಯಾರಿಗೂ ಯೂಸ್ ಆಗುತ್ತೆ ಅಂದರೆ ಸೆಮಿ ಪ್ರೊಫೆಷನಲ್, ಅದೇ ಪರ್ಫಾರ್ಮ್ ಮಾಡೋರಿಗೆ, ಚರ್ಚಲ್ಲಿ ವರ್ಷಿಪ್ ಲೀಡ್ ಮಾಡೋರಿಗೆ, ಮತ್ತು ಯಾವ್ದಾದ್ರು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳಲ್ಲಿ ಗ್ರೂಪು ಇದರಲ್ಲಿ ಪ್ರೋಗ್ರಾಮ್ಗಳಲ್ಲಿ ಗ್ಯಾದರ್ ಆಗಿ ಪ್ಲೇ ಮಾಡೋರಿಗೆಲ್ಲ ತುಂಬ ಒಳ್ಳೆ ಫೀಚರ್ ಇದು ಆಟೋ ಕಾರ್ಡ್ ಫಂಕ್ಷನ್. ಸೊ ಆಟೋ ಕಾರ್ಡ್ ಫಂಕ್ಷನ್ ಇದರಲ್ಲಿದೆ. ಇನ್ನೊಂದು ಡುಯೋ ಮೂಡ್ ಇದೆ. ಡುಯೋ ಮೂಡ್ ಅಂದರೆ ಈ ಕೀಬೋರ್ಡ್ನ 2 ಸ್ಪ್ಲಿಟ್ ಮಾಡಿಬಿಟ್ಟು ಒಂದು ಸೈಡ್ಗೆ ಒಂದು ವಾಯ್ಸು, ಇನ್ನೊಂದು ಸೈಡ್ಗೆ ಇನ್ನೊಂದು ವಾಯ್ಸು. ಡುಯಲ್ ಫಂಕ್ಷನ್ ಅಂತ ಎಲ್ಲ ಕೀಬೋರ್ಡಲ್ಲಿ ಇರುತ್ತೆ, ಆದರೆ ಇದರಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ 2 ಕೀಬೋರ್ಡನ್ನ 2 ಭಾಗ ವಿಂಗಡಣೆ ಮಾಡಿಬಿಟ್ಟು ಎರಡೂ ಬೇರೆ ಬೇರೆ ಸೌಂಡ್ ಬರೋ ಥರ ಇದರಲ್ಲಿ ಪ್ಲೇ ಮಾಡ್ಬೋದು ಡುಯೋ ಮೋಡ್. ಅದಾದಮೇಲೆ ಮಿಡಿ ಕಂಟ್ರೋಲರ್, ಅದೇ ಆ್ಯಸ್ ಯೂಶ್ವಲಿ ನಾನು ಹೇಳಿದ್ನಲ್ಲ. ಸೊ ಇದನ್ನು ಮಿಡಿ ಕಂಟ್ರೋಲರ್ ಕೀಬೋರ್ಡಾಗಿ ಯೂಸ್ ಮಾಡ್ಬೋದು. ಆಡಿಯೋ ಪ್ರೊಡಕ್ಷನ್ಗೆ, ಆಡಿಯೋ ಮಿಕ್ಸಿಂಗ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ಬೋದು. USB ಆಡಿಯೋ ಇದೆ, ಪೆನ್ ಡ್ರೈವ್ನ ಕನೆಕ್ಟ್ ಮಾಡಿ ಡೌನ್ಲೋಡು ಅಪ್ಲೋಡು ಮಾಡ್ಬೋದು. ನೆಕ್ಸ್ಟು ಆಡಿಯೋ ಇಂಟರ್ಫೇಸ್ ಅಂದರೆ ಕಂಪ್ಯೂಟರ್ ಕನೆಕ್ಟ್ ಮಾಡಿಕೊಂಡು ನೀವೊಂದು ಮಿಕ್ಸರ್ ಥರ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಬ್ಯಾಟ್ರಿ ಕನೆಕ್ಷನ್ ಇದೆ. ನೀವು ಕರೆಂಟ್ ಹೋದರೆ ಒಂದು ವೇಳೆ ನೀವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಪವರ್ ಇಲ್ಲ ಅಂದರೆ, ಅಡಾಪ್ಟರ್ ಇಲ್ಲ ಅಂದರೆ ಇದಕ್ಕೆ A4 ಬ್ಯಾಟ್ರೀಸ್ನ ಇಟ್ಟು ಕೂಡ ನೀವು ಆಪ್ರೇಟ್ ಮಾಡ್ಬೋದು. ಸೊ ಇದು ನಿಮ್ಮ ಯಮಹಾ PSR EZ310 24,990 ಅಂದರೆ 25,000. ಸೊ ಇದು ಕೂಡ ಮಕ್ಕಳಿಗೆ ಕೂಡ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಚಿಕ್ಕ ಮಕ್ಕಳು ಪ್ಲೇ ಮಾಡುವಾಗ
ಅವ್ರು ಯಾವ ಕೀ ಪ್ರೆಸ್ ಮಾಡ್ತಾಯಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಸೊ ನೆಕ್ಸ್ಟು ನನ್ನ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಕೇಳಿದ್ದು ಕ್ವಶನು, ಕೇಳಿದ ಕ್ವೈರಿ ಏನಂದರೆ, ಸರ್ ಯಮಹಾ PSR i500 ಬಗ್ಗೆ. ಸೊ ನೆಕ್ಸ್ಟು ಈ ಕ್ಯಾಟಗರಿಯಲ್ಲಿ ಬರೋ ಲಾಸ್ಟ್ ಕೀಬೋರ್ಡು ನಾನು ತಂದಿರೋ ಕೀಬೋರ್ಡು ಸೆಮಿ ಪ್ರೊಫೆಷ್ನಲಲ್ಲಿ ಯಮಹಾ PSR i500. ಇದು 26,490 ರೂಪಾಯಿ, ಆಲ್ಮೋಸ್ಟು 27,000 ರೂಪಾಯಿ. ಇದು ಕಡಿಮೆ ಇತ್ತು, ಈ ವರ್ಷ ರೇಟ್ ಜಾಸ್ತಿ ಆಗಿದೆ. ಇದು ಆ್ಯಕ್ಚುಲಿ 25,000 ಚೇಂಜ್ ಇತ್ತು, ಬಟ್ ಇವಾಗ 26,500 ಆಗಿದೆ. ಸೊ ಆಲ್ಮೋಸ್ಟ್ 500 ರೂಪಾಯಿ ಕಡಿಮೆ, 27,000 ರೂಪಾಯಿ. ಸೊ ಒಂದು ವೇಳೆ 27,000 ರೂಪಾಯಿ ತನಕ ನೀವು ಬಜೆಟ್ ಇಡೋದಾದರೆ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇದು ಒನ್ ಆಫ್ ದ ಸಕ್ಸಸ್ಫುಲ್ ಕೀಬೋರ್ಡ್ ಯಮಹಾದಲ್ಲಿ. ಇವಾಗಲೂ ಕೂಡ ತುಂಬ ಜನಗಳು ಇದನ್ನು ಯೂಸ್ ಮಾಡ್ತಾಯಿದ್ದಾರೆ. PSR i500 ಇದು ಮೇಯ್ನು ಇಂಡಿಯನ್ ಲರ್ನರ್ಸ್, ಅಂದರೆ ಭಾರತ ದೇಶದ ನಮ್ಮ ಎಲ್ಲ ಇಂಡಿಯನ್ ಸೆಮಿ ಪ್ರೊಫೆಷ್ನಲ್, ಅಂದರೆ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋರು, ಕಚೇರಿಗಳು ಮತ್ತು ಇಂಡಿಯನ್ ಬೀಟ್ಸ್ಗಳು, ವೋಕಲ್ಸು, ಅಂದರೆ ಹಿಂದೂಸ್ತಾನಿ, ಕರ್ನಾಟಿಕ್ ಎಲ್ಲ ಕಲಿಯೋರಿಗೆ ಉಪಯೋಗ ಆಗಲಿ ಅಂತ ಯಮಹಾದವರು ರಿಲೀಸ್ ಮಾಡಿರೋ ಇಂಡಿಯನ್ ವರ್ಷನ್ ಇದು i455. ಇದು 27,000. ಇದರಲ್ಲಿ ಫೀಚರ್ಸ್ ಏನು ಅಂತ ನೋಡೋಣ. ಇದರಲ್ಲಿ ತುಂಬ ಫೀಚರ್ಸ್ ಇದ್ದಾವೆ. ಸೊ ಯಾರೆಲ್ಲರಿಗೂ i500 ಇದೆಯೋ ನಿಮ್ಮ ಹತ್ರ ಕೀಬೋರ್ಡು, ಇದರಲ್ಲಿ ನಿಮ್ಮ ಕೀಬೋರ್ಡ್ನ ಫೀಚರ್ಗಳು ಏನು ಅಂತ ತಿಳ್ಕೊಬೇಕಂದ್ರೆ ಗಮನಿಸಿ. ಇದರಲ್ಲಿ ಮೊದಲನೇದು 61 ಕೀಸು, ಎಲ್ಲ ಟಚ್ ರೆಸ್ಪಾನ್ಸು, ತುಂಬ ಟಚ್ ರೆಸ್ಪಾನ್ಸು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ನೆಕ್ಸ್ಟು ಇದರಲ್ಲಿ ಬೇರೆ ಕೀಬೋರ್ಡಲ್ಲಿ ಇಲ್ಲದೆ ಇರೋದು, ಇದರಲ್ಲಿರೋ ಒಂದು ಫೀಚರ್ ಏನಂದರೆ ಕ್ವಿಕ್ ಸ್ಯಾಂಪಲಿಂಗ್. ನೋಡಿ, ಕ್ವಿಕ್ ಸ್ಯಾಂಪಲಿಂಗ್ ಅಂದರೆ ಇದರಲ್ಲಿ ನೀವು ಈ ಕೀಬೋರ್ಡು ಪ್ಲೇ ಮಾಡೋ ಟೈಮಲ್ಲಿ ಈ ಕಾರ್ಡ್ಸು ಇವೆಲ್ಲ ಪ್ಲೇ ಮಾಡ್ತಿರಲ್ಲ, ಅದಕ್ಕೆ ನೀವು ವೋಕಲ್ಸ್ನ ಕೂಡ ಸೇರಿಸ್ಬೋದು ಪೆನ್ ಡ್ರೈವ್ ಮೂಲಕ. ಸೊ ನೋಡಿ, ಇವಾಗ ಕೆಲವರು ಆಡೋದು ಪ್ಲಸ್ ಕೀಬೋರ್ಡು ಪ್ಲೇ ಮಾಡೋದು ಒಂದೇ ಟೈಮಲ್ಲಿ ಮಾಡ್ತಾರಲ್ವ, ವೋಕಲ್ಸು ಮತ್ತು ಕೀಬೋರ್ಡ್ ಕಲಿಯೋರು. ಅವರು ಈ ಪ್ಲೇ ಮಾಡೋ ಕಾರ್ಡ್ಸ್ ಜೊತೆಗೆ ಶಾರ್ಟ್ ವೋಕಲ್ ಅಂದರೆ ರಾಗ, ಅದನ್ನು ಹಮ್ ಮಾಡೋದು, ಆ ರಾಗನ ಈ ಕೀಬೋರ್ಡ್ಗೆ ಪೆನ್ ಡ್ರೈವ್ ಮೂಲಕ ಇನ್ಪುಟ್ ಮಾಡಿ ಡೌನ್ಲೋಡ್ ಮಾಡಿ, ಆ ವಾಯ್ಸು ನೀವು ಆಡೋ ಆ ವಾಯ್ಸು ಕೂಡ ಈ ಕೀಬೋರ್ಡಲ್ಲಿ ನೀವು ಪ್ಲೇ ಮಾಡೋ ಕಾರ್ಡ್ಸ್ ಜೊತೆಗೆ ಬ್ಲೆಂಡ್ ಆಗುತ್ತೆ. ನೀವು ಯಾವುದೋ ಒಂದು ರಾಗದಲ್ಲಿ ಆಡಿರ್ತೀರ ಅಂದ್ಕೊಳ್ಳಿ ಒಂದು ವಾಯ್ಸು, ಆ ವಾಯ್ಸು ಇದರಲ್ಲಿ ಎ ಮೈನರ್ ಅಂದರೆ ಎ ಮೈನರಲ್ಲಿ ಸೆಟ್ ಆಗುತ್ತೆ, ಜಿ ಮೈನರ್ ಅಂದರೆ ಜಿ ಮೈನರ್ ಸೆಟ್ ಆಗುತ್ತೆ, ಜಿ ಮೇಜರ್, ಡಿ ಮೇಜರ್, ಯಾವ ಕಾರ್ಡ್ಗೆ ಬೇಕಾದ್ರೂ ಅದನ್ನು ಸೆಟ್ ಮಾಡ್ಕೋಬೋದು. ಅದನ್ನೇ ನಾವು ಕ್ವಿಕ್ ಸ್ಯಾಂಪ್ಲಿಂಗ್ ಅಂತಾರೆ. ಸೊ ಆ ವೋಕಲ್ ಫ್ರೇಸು, ಇಲ್ಲಾಂದರೆ ಒಂದು ಲೂಪ್ ಸೌಂಡ್ ಅಂದರೆ ನೀವು ಒಂದು ಮ್ಯೂಸಿಕ್ನ ಪ್ಲೇ ಮಾಡುವಾಗ ಅದಕ್ಕೆ ಬೇರೆ ಒಂದು ಚಿಕ್ಕ ಯಾವುದೋ ಒಂದು ಲೂಪ್ ಮ್ಯೂಸಿಕ್, ವಾಯ್ಸ್ ಆಗಿರ್ಬೋದು, ಇಲ್ಲ ಬೇರೆ ಮ್ಯೂಸಿಕ್ ಆದರೂ ಅದನ್ನ ಆ್ಯಡ್ ಮಾಡಿ ಇದರಲ್ಲಿರೋ ವಾಯ್ಸು ಅದರಲ್ಲಿರೋ ಲೂಪ್ ಮ್ಯೂಸಿಕ್ಕು ಎಲ್ಲ ಸ್ಟೈಲ್ನ ಬ್ಲೆಂಡ್ ಮಾಡಿ ಒಂದು ಕಂಪ್ಲೀಟ್ ಪೀಸ್ ಥರ ರೆಡಿ ಮಾಡ್ಬೋದು. ಅದೇ ಇದರಲ್ಲಿ i500 ಒಂದು ಒಳ್ಳೆ ಫೀಚರ್. ಸಿಂಪಲ್, ಇಂಡಿಯನ್ ಮ್ಯೂಸಿಕ್ ಪ್ಲೇ ಮಾಡ್ತಾ ಇರ್ತೀರಲ್ವ, ಇಂಡಿಯನ್ ಬೀಟ್ಸು, ಅದಕ್ಕೆ ನೀವು ಹಾಡನ್ನು ಚಿಕ್ಕ ಶಾರ್ಟ್ ವೋಕಲ್ ಒಂದು ಇದನ್ನು ಡೌನ್ಲೋಡ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿ ಇದರಲ್ಲಿ ಡಿಸ್ಪ್ಲೇನಲ್ಲಿ ನಿಮ್ಗೆ ತೋರಿಸುತ್ತೆ. ಯಾವ ಕಾರ್ಡಿಗೆ ಬೇಕೋ ಆ ಕಾರ್ಡಿಗೆ ಅದನ್ನು ಮ್ಯಾಚ್ ಮಾಡ್ಬೋದು ಅಷ್ಟೇ. ನೆಕ್ಸ್ಟು ಇದರಲ್ಲಿ 40 ಇಂಡಿಯನ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. 40 ಇಂಡಿಯನ್ ಇನ್ಸ್ಟ್ರೂಮೆಂಟ್ ಅಂದರೆ ನೋಡಿ, ಇವಾಗ ವೀಣೆ ಮತ್ತು ಕೆಲವು ಫ್ಲೂಟ್ಸಲ್ಲಿ ನಮ್ಮ ಇಂಡಿಯನ್ ಫ್ಲೂಟ್ಸ್ ಕೆಲವು ಬರ್ತವೆ, ಅವು 40 ಇಂಡಿಯನ್ ಇನ್ಸ್ಟ್ರೂಮೆಂಟು. ಆ ಥರ 40 ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ಅದನ್ನು ಇದರಲ್ಲಿದೆ. ಮತ್ತು 50 ಇಂಡಿಯನ್ ಬೀಟ್ಸ್ ಅಂದರೆ ರಿದಮ್ಗಳು, ಕೆಲವು ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಕೆಲವು ಭಜನೆಗೆ ಸಂಬಂಧಪಟ್ಟಂಥ ರಿದಮ್ಗಳು, ಕೆಲವು ಗೋವನ್ ಬೀಟ್ಗಳು, ಇವೆಲ್ಲ ಬೀಟ್ಗಳು 50 ಇಂಡಿಯನ್ ಬೀಟ್ಸು ಸ್ಟೈಲ್ಸು ಇದರಲ್ಲಿದೆ. ಸೊ 40 ಇಂಡಿಯನ್ ಇನ್ಸ್ಟ್ರೂಮೆಂಟ್ ವಾಯ್ಸ್ಗಳು ಮತ್ತು 50 ಇಂಡಿಯನ್ ಬೀಟ್ಸ್ ಸ್ಟೈಲ್ಗಳು ಇದರಲ್ಲಿದೆ. ಇದೊಂದು ಫೀಚರ್. ಇನ್ನೊಂದು ಫೀಚರ್ ಇದರಲ್ಲಿದೆ, ಇದು ರಿಯಾಜ್. ಇದರ ಹೆಸರು ರಿಯಾಜ್. ಆ ಫೀಚರ್ ಹೆಸರು ಈ ರಿಯಾಜ್ ಅಂದರೆ ಏನಂದರೆ, ನೋಡಿ, ಇದಕ್ಕೆ ಇಂಡಿಯನ್ ಬೀಟ್ಗಳು, ಕೆಲವು ತಬಲಾ, ಮೃದಂಗ ಇವೆಲ್ಲ ಇದೆಯಲ್ಲ, ಇದರಲ್ಲಿರೋ ಬರೋ ಬೀಟ್ಸ್ ಜೊತೆಗೆ ಆ ತಬಲಾಗಳನ್ನ ನೀವು ಆ ಒಂದು ಎಕ್ಸ್ಟ್ರಾ ಬೀಟ್ ಇದರಲ್ಲಿ ಬರೋ ಥರ ನೀವು ಅದಕ್ಕೆ ಬ್ಲೆಂಡ್ ಮಾಡ್ಬೋದು. ಅದನ್ನೇ ರಿಯಾಜ್ ಅಂತೀವಿ. ಸಿಂಪಲ್, ಇಂಡಿಯನ್ ರಿದಮ್ಗಳು ಯಾವುದಾದೆಲ್ಲ ಇರ್ತಾಯಿಲ್ಲ, ಇಂಡಿಯನ್ ಇನ್ಸ್ಟ್ರೂಮೆಂಟ್ಗಳು, ಆ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಆ ಇಂಡಿಯನ್ ಇನ್ಸ್ಟ್ರೂಮೆಂಟ್ಗಳು ಕೂಡ ಬ್ಲೆಂಡ್ ಮಾಡಿ ಆ ಬೀಟ್ ಅಂದರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರೋ ಥರ ಇದರಲ್ಲಿ ಬ್ಲೆಂಡರ್ ಇದೆ. ಅದನ್ನೇ ರಿಯಾಜ್ ಅಂತ ಕರಿತೀವಿ. ಕೆಲವರು ಈ ಥರ ತಾಳಕ್ಕೆ ತಕ್ಕಾಗೆ ಅದನ್ನು ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ಮ್ಯೂಸಿಕ್ಕು, ಕೆಲವರು ವೋಕಲ್ ಆಡ್ತಾ ಇರ್ತಾರೆ, ಆ ಕೇವಲ ತಾಳ ಮಾತ್ರ ತಬಲಾದಲ್ಲಿ ತಾಳ ಬರೋ ಥರ ಮಾತ್ರ ಇದರಲ್ಲಿ ಸೆಟ್ ಮಾಡ್ಕೋಬೋದು. ಆ ತಾಳಕ್ಕೆ ತಕ್ಕಾಗೆ ಆಡೋದು, ಪ್ಲೇ ಮಾಡೋದು, ಆ ತಾಳವನ್ನು ಡಿಫ್ರೆಂಟ್ ತಾಳಗಳನ್ನ ಇದರಲ್ಲಿ ಸೆಟ್ ಮಾಡ್ಕೋಬೋದು. ಅದನ್ನೇ ಇದನ್ನು ರಿಯಾಜ್ ಫಂಕ್ಷನ್ ಅಂತ ಕರಿತೀವಿ.
ಸೊ ಆ ರಿಯಾಜ್ ಫಂಕ್ಷನ್ ಇದೆ, ಅದು ಕಂಟಿನ್ಯೂಯಸ್ ಆಗಿ ಆ ತಾಳ ಬರ್ತಾನೇ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೋದು. ಇಲ್ಲ ನೀವು ಬೇರೆ ಬೀಟ್ಸ್ ಜೊತೆಗೆ ಆ ತಾಳಗಳನ್ನ ಆ್ಯಡ್ ಮಾಡಿ ಪ್ಲೇ ಮಾಡ್ಬೋದು. ಸೊ ಅದೆಲ್ಲ ಆಪ್ಷನ್ನು ಈ ರಿಯಾಜಲ್ಲಿದೆ. ನೆಕ್ಸ್ಟು ಸಾಂಗ್ ಲೆಸನ್ ಅನ್ನೋ ಒಂದು ಫೀಚರ್. ಸಾಂಗ್ ಲೆಸನ್ ಅಂದರೆ ನೋಡಿ ತುಂಬ ಉಪಯೋಗಕರವಾದ ಫೀಚರ್ ಇದು. ಇದರಲ್ಲಿ ಏನಂದರೆ, ಸಪೋಸ್ ನೀವು ಯಾವ್ದಾದ್ರು ಒಂದು ಹಾಡನ್ನು ಕಲಿಬೇಕು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ, ಕೀಬೋರ್ಡ್ಗೆ ಸಂಬಂಧಪಟ್ಟಿರೋದು, ಇಲ್ಲಾಂದರೆ ಯಾವ್ದಾದ್ರು ಬೇರೆ ಹಾಡನ್ನು ನೀವು ಕೀಬೋರ್ಡಲ್ಲಿ ಯಾವ ಥರ ನುಡಿಸ್ಬೇಕು ಅಂತ ಕಲಿಬೇಕಂದ್ರೆ, ಆ ಹಾಡನ್ನು ಪೆನ್ ಡ್ರೈವಲ್ಲೇ ಡೌನ್ಲೋಡ್ ಮಾಡಿಕೊಂಡು ಆ ಪೆನ್ ಡ್ರೈವ್ನ ಇದಕ್ಕೆ ಕನೆಕ್ಟ್ ಮಾಡಿ, ಅದು ಆ ಪೆನ್ ಡ್ರೈವಲ್ಲಿರೋ ಹಾಡನ್ನು ಇದಕ್ಕೆ ಈ ಕೀಬೋರ್ಡ್ಗೆ ನೀವು ಡೌನ್ಲೋಡ್ ಮಾಡಿ ಆ ಹಾಡನ್ನು ಯಾವ ಥರ ಪ್ಲೇ ಮಾಡೋದು ಅಂತ ನಿಮ್ಮ ಕೀಬೋರ್ಡ್ ನಿಮಗೆ ತೋರಿಸುತ್ತೆ. ಯಾವ ಸ್ಕೇಲಲ್ಲಿದೆ ಅದು, ಆ ಸ್ಕೇಲಲ್ಲಿ ಯಾವ ನೋಟ್ಸ್ ಬರುತ್ತೆ, ಅದು ಒಂದು ಕಡೆ ಪ್ಲೇ ಆಗ್ತಾ ಇರುತ್ತೆ. ನಿಮಗೆ ಈ ಕೀಸಲ್ಲಿ ಇಲ್ಲಿ ಕೆಳಗಡೆ ಒಂದು ಸಿಂಬಲ್ ಇದೆಯಲ್ಲ, ಈ ಪಿಯಾನೋದಲ್ಲಿ ಸಿಂಬಲ್ ಥರ ತೋರಿಸ್ತಾ ಇರುತ್ತೆ. ಡಿ ಪ್ರೆಸ್ ಮಾಡಿ, ಇ ಪ್ರೆಸ್ ಮಾಡಿ, ಎಫ್ ಪ್ರೆಸ್ ಮಾಡಿ, ಆ ಸಾಂಗ್ ಯಾವ ರಾಗ ಇರುತ್ತೋ ಆ ರಾಗ ನಿಮಗೆ ತೋರಿಸುತ್ತೆ. ಆ ನೋಟ್ಸ್ಗಳು ಕೂಡ ನಿಮಗೆ ಈ ಥರ ಪ್ರೆಸ್ ಮಾಡಿ ಅಂತ ತೋರಿಸುತ್ತೆ. ಅದೇ ಸಾಂಗ್ ಲೆಸನ್ ಒಂದು ಫೀಚರು ಈ i500ಅಲ್ಲಿ. ನೋಡಿ ಎಷ್ಟು ಒಳ್ಳೆ ಫೀಚರ್. ತುಂಬ ಜನ ನಾನು ಕೇಳ್ತಾ ಇರ್ತಾರೆ, ಸರ್ ಆ ಸಾಂಗ್ ನೋಟ್ಸ್ ಏನು ಅಂತ. ಆ ಸಾಂಗನ್ನು ನೀವು ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಆ ಪೆನ್ ಡ್ರೈವ್ಗೆ ಡೌನ್ಲೋಡ್ ಮಾಡಿಕೊಂಡು ಆ ಪೆನ್ ಡ್ರೈವ್ನ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಕೀಬೋರ್ಡ್ಗೆ, ಆ ಸಾಂಗ್ ಯಾವ ಥರ ಪ್ಲೇ ಮಾಡೋದು ಅನ್ನೋದು ಈ ಕೀಬೋರ್ಡೇ ನಿಮಗೆ ಗೈಡ್ ಮಾಡುತ್ತೆ. ನೋಟ್ಸ್ ಯಾವುದು, ಕಾರ್ಡ್ಸ್ ಯಾವುದು ಅಂತ. ಅದೇ ಸಾಂಗ್ ಲೆಸನ್. ಆದರೆ ಏನಂದರೆ ಇದರಲ್ಲಿ ಒಂದೇ ಒಂದು, ಈ ನೀವು ಡೌನ್ಲೋಡ್ ಮಾಡಿರೋ ಹಾಡು ಈ ಸಾಂಗ್ ಲೆಸನ್ ಫ್ಯೂಚರ್ಗೆ ಕಂಪ್ಯಾಟಬಲ್ ಆಗಿರಬೇಕು. ನೀವು ಯಾವುದ್ಯಾವುದೋ ಹಾಡುಗಳನ್ನ, ಮ್ಯೂಸಿಕ್ಗಳನ್ನ ಸಿಂಪ್ಲಿ ಡೌನ್ಲೋಡ್ ಮಾಡಿ ಇದಕ್ಕೆ ತಂದರೆ ಅದು ತೋರಿಸಲ್ಲ. ಅದಕ್ಕೆ ಕಂಪ್ಯಾಟಬಲ್ ಆಗೋ ಸೌಂಡುಗಳು ಮಾತ್ರ ಅದು ತೋರಿಸುತ್ತೆ. ಬಟ್ ಇದು ಒಳ್ಳೆ ಫೀಚರ್ ಇದೆ, ಯಾವ ಕೀಬೋರ್ಡಲ್ಲೂ ಇರೋಲ್ಲ ಈ ಫೀಚರ್. ಸೊ ಕೇವಲ ಯಮಹಾ PSR i500ಅಲ್ಲಿ ಮಾತ್ರ. ಸೊ ಇದು ಯಾರೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದರೆ, ಬಿಗಿನರ್ಸ್ ಇರ್ತಾರಲ್ಲ, ಬೇಸಿಕ್ ಲೆವೆಲ್ಲು, ಹೊಸಬ್ರು ಕಲಿಯೋರಿಗೆ, ಕಾರ್ಡ್ಸ್ಗಳು ಕಲಿಯೋರಿಗೆ. ನೋಡಿ ಇದರಲ್ಲಿ ಕೀಬೋರ್ಡಲ್ಲಿರೋ ಸಾಂಗ್ಗಳು ಮಾತ್ರನೇ ಅಲ್ಲ, ಬೇರೆ ಬೇರೆ ಸಾಂಗ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪೆನ್ ಡ್ರೈವ್ ಮೂಲಕ ಇದಕ್ಕೆ ಕನೆಕ್ಟ್ ಮಾಡಿ ಆ ಸಾಂಗ್ ಹೆಂಗೆ ಪ್ಲೇ ಮಾಡೋದು, ನೋಟ್ಸ್ ಯಾವುದು ಪ್ರೆಸ್ ಮಾಡೋದು ಅನ್ನೋದು ತೋರಿಸುತ್ತೆ ಇದು. ಅದೇ ಇದು ಸಾಂಗ್ ಲೆಸನ್ ಫೀಚರ್. ಇದು ತುಂಬ ಅದ್ಭುತವಾದ ಫೀಚರ್ ಈ ಕೀಬೋರ್ಡಲ್ಲಿದೆ. ಸೊ ಆದ್ದರಿಂದ ಯಾರೆಲ್ಲ ಬಿಗಿನರ್ಸ್ ಇದ್ದಾರೋ, ಆಲ್ರೆಡಿ ಕಲಿತಾ ಇರೋರು ಎಲ್ಲರಿಗೂ ಇದು ಯೂಸು. ಸೊ ಇದೊಂದು ಒಳ್ಳೆ ಫೀಚರ್ ಅಲ್ವಾ ಇದು. ನೆಕ್ಸ್ಟು ಇದರಲ್ಲಿ ಸೌಂಡ್ ಕ್ವಾಲಿಟಿ ಬಂದು ಇನ್ಬಿಲ್ಟ್ ಬೇಸ್ ಆ್ಯಂಪ್ಲಿಫೈರ್ ಇರುತ್ತೆ. ಅಂದರೆ ಇದರಲ್ಲಿ ಬೇಸ್ ಸೌಂಡ್ ತುಂಬ ಚೆನ್ನಾಗಿ ಕೇಳಿಸುತ್ತೆ ಈ ಕೀಬೋರ್ಡಲ್ಲಿ. ಕ್ವಾಲಿಟಿ ಆಫ್ ಸೌಂಡ್, ಬೇಸ್ ಆ್ಯಂಪ್ಲಿಫೈಡ್ ಸ್ಪೀಕರ್ಸ್ ಇದು. ಈ ಸ್ಪೀಕರ್ಸೇ ಡಿಫ್ರೆಂಟ್. ಆಮೇಲೆ ನೆಕ್ಸ್ಟು ಪಿಚ್ ಬ್ಲೆಂಡ್ ನಾಬು. ಸೊ ಇದರಲ್ಲಿ ಈಗ ಪಿಚ್ ಬ್ಲೆಂಡ್ ವೀಲ್ ಇರುತ್ತೆ. ಅದನ್ನು ನೀವು ಒಂದು ಸಾಂಗ್ನ ಇಲ್ಲ ಪ್ಲೇ ಮಾಡ್ತಾ ಇರುವಾಗ ಸ್ವಲ್ಪ ಅದನ್ನು ಸ್ಟೈಲಾಗಿ ಪ್ಲೇ ಮಾಡೋ ಥರ ಕೆಲವು ವೇರಿಯೇಷನ್ ಮಾಡ್ಬೋದು ಆ ಪಿಚ್ ಬ್ಲೆಂಡ್ ವೀಲ್ನ ಪ್ರೆಸ್ ಮಾಡೋದ್ರ ಮೂಲಕ. ಆ್ಯಂಡ್ ಸಸ್ಟೈನ್ ನಾಬ್ ಇರುತ್ತೆ. ಸಸ್ಟೈನ್ ನಾಬ್ ಅಂದರೆ ಎಕೋ ಎಷ್ಟು ಕೇಳಿಸ್ಬೇಕು, ಜಾಸ್ತಿ ಕೇಳಿಸ್ಬೇಕಾ, ಕಡಿಮೆ ಕೇಳಿಸ್ಬೇಕಾ ಅನ್ನೋದು ಕೂಡ ಆ ನಾಬ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ರಿವರ್ಬು ಅಂದರೆ ಎಷ್ಟು ಆಳವಾಗಿ ಆ ಸೌಂಡ್ ಕೇಳಿಸ್ಬೇಕು ಅನ್ನೋದು ಕೂಡ ಆ ನಾಬ್ಸಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಅದಾದ ನಂತರ ಮಿಡಿ ಕಂಟ್ರೋಲರ್ ಇದೆ. USB-ನ ಕನೆಕ್ಟ್ ಮಾಡ್ಕೋಬೋದು. ಆಡಿಯೋ ಇಂಟರ್ಫೇಸ್ ಆಗಿ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಆಲ್ರೆಡಿ ನಿಮಗೆಲ್ಲ ಕೀಬೋರ್ಡ್ ಫೀಚರ್ಸಲ್ಲಿ ಹೇಳಿದ್ನಲ್ಲ, ಇಷ್ಟು ಫೀಚರ್ಸ್. ಸೊ ಇದು ಯಾರೆಲ್ಲ ಇಂಡಿಯನ್ ಮ್ಯೂಸಿಕ್ಕು, ವೋಕಲ್ಸ್ ಕಲಿಯೋರು, ಮತ್ತು ಸೆಮಿ ಪ್ರೊಫೆಷನಲ್ ಪರ್ಪಸ್ ಕಲಿಯೋರು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ನೋರೆಲ್ಲರೂ ಕೂಡ ಈ ಯಮಹಾ PSR i500ನ ನೀವು ತಗೋಬೋದು. ರೇಟ್ ಜಾಸ್ತಿ, ಬಟ್ ನೀವು ಕೊಡೋ ರೇಟ್ಗೆ ಇದರ ಫೀಚರ್ಸ್ ಅನ್ನೋದು ತುಂಬ ನಿಮಗೆ ನ್ಯಾಯವಾದ ಫೀಚರ್ಸ್. ಸೊ ಅಬ್ವಿಯಸ್ಲಿ ಇದು ಬೆಲೆ ಅನ್ನೋದು ತುಂಬ ನಿಮಗೆ ಕಂಪ್ಯಾಟಬಲ್ ಪ್ರೈಸೇ. ಇಷ್ಟು ಫೀಚರ್ಸು ಯಾವುದ್ರಲ್ಲೂ ಬರೋಲ್ಲ. ಆದ್ದರಿಂದ ಈ ಕೀಬೋರ್ಡ್ನ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಇವಾಗ ಇಷ್ಟು ಕೀಬೋರ್ಡ್ಸ್ ನಾನು ಹೇಳಿದ್ನಲ್ವ. ಸೊ ಇವಾಗ ನೀವು ಈ 4ರಲ್ಲಿ ಯಾವುದು ಬೆಸ್ಟ್ ಕೀಬೋರ್ಡು ಅಂತ ನನ್ನ ಎರಡೇ ಆಪ್ಷನ್ ಕೇಳಿದ್ರೆ, ಒಂದು ಇಂಡಿಯನ್ ಫೀಚರ್ಸು, ಇಂಡಿಯನ್ ರಿದಮ್ಸು, ಹಾರ್ಮೋನಿಯಮು ಇವೆಲ್ಲ ಬೇಕು ಅನ್ನೋರು i500 ತಗೊಳ್ಳಿ. ಇಲ್ಲ ನನಗೆ ಇಂಡಿಯನ್ ಏನು ಅವಶ್ಯಕತೆ ಇಲ್ಲ, ನನಗೆ ಪ್ಯೂರ್ಲಿ ವೆಸ್ಟರ್ನೇ ಇರಬೇಕು, ನಾನು ಕಲಿಯೋ ಪರ್ಪಸ್ ಬೇರೆ ಅಂದರೆ ಅವರೆಲ್ಲರಿಗೂ ನಾನು ಆಗಲೇ ಹೇಳಿದ್ನಲ್ಲ, ಯಮಹಾ PSR E347 ಇಂಡಿಯನ್ ವರ್ಷನ್ ಇರೋರು ಬೇಕು ಅನ್ನೋರು, ತಬಲಾ, ತಾಳ ಮತ್ತು ಹಾರ್ಮೋನಿಯಮು, ಇಂಡಿಯನ್ ರಿದಮ್ನೆಲ್ಲ ನಾವು ಕಲಿಬೇಕು ಅನ್ನೋರೆಲ್ಲ i500. ನನಗೆ ಬೇಡ, ನಾನು ಕಲಿಯೋ ಪರ್ಪಸ್ ಬೇರೆ, ವೆಸ್ಟರ್ನ್ ಮ್ಯೂಸಿಕ್ಕೇ ನನಗೆ ಸಾಕು, ಅದೇ ಎಲ್ಲ ವೆಸ್ಟರ್ನ್ ಆಗಿರಬೇಕು ಅನ್ನೋರಿಗೆ PSR E347. ಈ ಎರಡರಲ್ಲಿ ಯಾವುದಾದ್ರೂ ಒಳ್ಳೆಯ ಆಯ್ಕೆ ನೀವು ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೇಲಿ ಕೆಲವರು ಮಕ್ಕಳಿದ್ದಾರೆ, ಅವರು ಕಲಿತಾರೆ, ನಾವು ಕಲಿತೀವಿ, ಎಲ್ಲರೂ ಕಲಿಬೇಕು ಅನ್ನೋರು, ನಾನು ಅವ್ರಿಗೆ ಈ ಲೈಟಿಂಗ್ ಫೀಚರ್ ಇರೋ ಕೀಸ್ ಇದೆಯಲ್ಲ, ಯಮಹಾ PSR EZ310 ಇದು ತಗೊಳ್ಬೋದು. ಇದು ಹೊಸದಾಗಿ ರಿಲೀಸ್ ಆಗಿದೆ. ಸೊ ಇದು ಕೂಡ ಅಬ್ವಿಯಸ್ಲಿ ಸೆಮಿ ಪ್ರೊಫೆಷನಲ್ ಕೀಬೋರ್ಡೇ, ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು.
ಸೊ ದಟ್ಸ್ ಆಲ್. ನೋಡಿದ್ರಲ್ಲ, 23,000ದಿಂದ 26,000ವರೆಗೆ ಇಷ್ಟೆಲ್ಲ ಸೆಮಿ ಪ್ರೊಫೆಷ್ನಲ್ ಕೀಬೋರ್ಡು, ಇವೆಲ್ಲ ಕೀಬೋರ್ಡ್ಸು ನೀವು ಇದರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಬೋದು. ಯಮಹಾ ಬ್ರ್ಯಾಂಡಲ್ಲಿ ನೀವು ಯಾವ್ದು ಆಯ್ಕೆ ಮಾಡಿದ್ರೂ ನೀವು ರಿಗ್ರೆಟ್ ಮಾಡಲ್ಲ. ಅದರಲ್ಲಿ ಫೀಚರ್ಸ್ ಚೆನ್ನಾಗಿರುತ್ತೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಲ್ಲ ಅತ್ಯುತ್ತಮವಾಗಿರುತ್ತೆ. ಸೊ ದಟ್ಸ್ ಆಲ್. ಆ್ಯಂಡ್ ಇಷ್ಟೊತ್ತು ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋ ಅಂದರೆ ಅಬ್ವಿಯಸ್ಲಿ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಕಮೆಂಟ್ಸಲ್ಲಿ ನಿಮ್ಮ ಕೀಬೋರ್ಡ್ ಯಾವುದು, ನೀವು ಯಾವ ಕೀಬೋರ್ಡಲ್ಲಿ ಪ್ಲೇ ಮಾಡ್ತಾ ಇದ್ದೀರಾ ಅನ್ನೋದು ಮೆನ್ಷನ್ ಮಾಡಿ. ಆ್ಯಂಡ್ ಈ ಕೀಬೋರ್ಡ್ಗಳಿಗೆ ಸಂಬಂಧಪಟ್ಟ ಬೇರೆ ಯಾವುದಾದ್ರು ಫ್ಯೂಚರ್ ತಿಳ್ಕೊಬೇಕಂದ್ರೂ ಕೂಡ ಕಮೆಂಟ್ಸಲ್ಲಿ ನಿಮ್ಮ ಕ್ವಶನ್ಗಳನ್ನ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇನ್ನು ಬೇರೆ ಯಾವುದಾದ್ರೂ ಕೀಬೋರ್ಡ್ನ ನೀವು ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಅದರ ಬಗ್ಗೆ ತಿಳ್ಕೊಬೇಕಂದ್ರೂ ಕೂಡ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಅನೇಕ ಉತ್ತಮವಾದ ಮಾಹಿತಿ ಹೇಳ್ತೀನಿ. ಆ್ಯಂಡ್ ನನ್ನನ್ನು ಯಾರಾದರೂ ಡೈರೆಕ್ಟಾಗಿ ಮಾತಾಡಿ ಕೆಲವು ಇನ್ನೂ ವಿಚಾರಗಳನ್ನ ತಿಳ್ಕೊಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಇಲ್ಲಿದೆ, ಇನ್ಸ್ಟಾಗ್ರಾಮಿಗೆ ಬಂದು ನನಗೆ ಮೆಸೇಜ್ ಮಾಡಿ ಆ್ಯಂಡ್ ನಾವು ಮಾತಾಡ್ಬೋದು. ಸೊ ದಟ್ಸ್ ಆಲ್. ಮತ್ತೆ ನೆಕ್ಸ್ಟು ಇನ್ನೊಂದು ಯೂಸ್ಫುಲ್ ವೀಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್.